ಕಲಾ ತಂಡಗಳು, ಆಮೇಲೆ ಭಜನೆ ಇರ್ಬೋದು. ಈ ರೀತಿಯಾಗಿ ಗುರುಗಳ ಒಂದು ಪುರಪ್ರವೇಶ ಆಗ್ತದೆ. ತದನಂತರ ಆ ದಿವಸ ಜಗದ್ಗುರು ಮಹಾಸನ್ಯ ದೇವರ ಆಶೀರ್ವಚನ ಇರ್ತದೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, ಮೂಲ ಒಂದು ಗೊಡಚಿ ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರದ ಮೂಲ ಉತ್ಸವ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನವರ ಉತ್ಸವ ಮೂರ್ತಿ ಕೂಡ ಆ ಒಂದು ಗುರುಗಳ ಒಂದು ಜೊತೆಯಲ್ಲಿ ಬರ್ತಕ್ಕಂಥ ಒಂದು ಧರ್ಮರಥದಲ್ಲಿ ಆ ಮೂರ್ತಿಗಳು ಬರಲಿಕ್ಕಿದ್ದಾವೆ. ವಿಶೇಷ ಅಂದರೆ ಆ ಯಡೂರ ಮೂರ್ತಿಗಳ ವೀರಭದ್ರೇಶ್ವರ ಮತ್ತು ಭದ್ರಕಾಳಮ್ಮನವರ ತುಲಾಭಾರ ಕಾರ್ಯಕ್ರಮ ಕೂಡ ಆ ದಿವಸ ನಡೀತಾ ಇದೆ, ಅಂದರೆ 24ನೇ ತಾರೀಕಿಗೆ. ತದನಂತರ ಗುರುಗಳ ಆಶೀರ್ವಚನ, ಆಮೇಲೆ ಭಕ್ತರಿಗೆ ವಿಶೇಷ ಆಶೀರ್ವಾದ, ಹೀಗೆಲ್ಲ ಕಾರ್ಯಕ್ರಮ ನಡೆದು ಮರುದಿವಸ ಅಂದರೆ 25ನೇ ತಾರೀಕು ಈ ಒಂದು ಎಲ್ಲ ಸಾಮೂಹಿಕ ಇಷ್ಟಲಿಂಗ ದೀಕ್ಷೆ. ಗುರುಗಳ ಇಚ್ಛೆ ಏನಪ್ಪ ಅಂದರೆ ಎಲ್ಲರೂ ಲಿಂಗ ದೀಕ್ಷೆ ಹೊಂದಬೇಕಂತ, ಯಾವುದೇ ಜಾತಿ ಮತ ಪಂಥ ಅನ್ನೋದೇ ಎಲ್ಲ ಹಿಂದೂಗಳೇನಿದ್ದಾರೆ ಎಲ್ಲರೂ ಯಾರು ಇಚ್ಛೆ ಪಡ್ತಾರೆ ಈ ಲಿಂಗ ದೀಕ್ಷೆಯನ್ನು ನಾವೇನು ತಿಳ್ಕೊಂಡಿವಿ, ವೀರಶೈವ ಒಂದು ಲಿಂಗಾಯತ ಒಂದು ಸೀಮಿತ ತಿಳ್ಕೊಂಡಿವಿ. ಇದು ಸೀಮಿತ ಅಲ್ಲಿದು, ಇದು ಸೀಮಾತೀತವಾಗಿರ್ತಕ್ಕಂಥ ಧರ್ಮ. ಯಾಕಂದ್ರೆ ಎಲ್ಲ 18 ಜಾತಿಗಳಿಗೆ ಶ್ರೇಷ್ಠ ಒಂದು ಉಚ್ಚ ಮಟ್ಟದಲ್ಲಿ ಶಿಖರಪ್ರಾಯವಾಗಿರ್ತಕ್ಕಂಥ ಧರ್ಮ ಯಾವುದು? ವೀರಶೈವ ಧರ್ಮ. ಅದಕ್ಕೆ ಹೇಳ್ತಾರೆ, ವಿಶಬ್ದೇ ನೋಚ್ಯತೆ ವಿದ್ಯಾ ಶಿವಜೀವೈಕ್ಯ ಭೂದಿಕಾಂ ತಸ್ಯಾಂ ರಮಂತೆ ಏ ಶೈವ ವೀರಶೈವ ಸ್ತುತಿ ಮತ ಅಂತೇಳಿ. ಅಂದರೆ ವೀರಶೈವ ಯಾರು ಅಂತಂದರೆ, ಯಾರೊಬ್ಬ ಜೀವನಲ್ಲ, ಈ ಜೀವ ಶಿವನಲ್ಲಿ ಐಕ್ಯವಾಗುವಂಥ ವಿದ್ಯೆಯನ್ನು ಯಾರು ಕಲಿತಾನೆ, ಯಾರು ಅಳವಡಿಸ್ಕೊತಾನೆ, ಅವನು ವೀರಶೈವ. ಅವನು ಯಾರೇ ಇರ್ಬೋದು, ಯಾವುದೇ ಜಾತಿ ಮತ ಪಂಥ ಇರ್ಬೋದು. ಈ ನಿಟ್ಟಿನಲ್ಲಿ ಗುರುಗಳು ವಿಚಾರ ಮಾಡಿ ಪ್ರತಿ ತಾಲೂಕಿನಲ್ಲಿ ಈ ಥರ ಪ್ರಯೋಜನ ಆಯೋಜನೆ ಮಾಡಿ, ಅಂದರೆ ಅದ್ರ ಬಗ್ಗೆ ಮೊದಲು ತಿಳಿಸೋದು ಯಾವುದು, ಶಿವಜ್ಞಾನ ಅಂತಂದ್ರೆ ಏನು, ಶಿವಾದ್ವೈತ ವಿದ್ಯೆ ಅಂತಂದ್ರೆ ಏನು, ಲಿಂಗ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಪಂಚಾಚಾರ, ಷಟ್ಸ್ಥಲ, ಅಷ್ಟಾವರಣ, ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಕೊಂಡು ತದನಂತರ ಅವ್ರು ಇಚ್ಛೆ ಪಟ್ಟರೆ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂಥ ಆ ವಿಚಾರವನ್ನು ಗುರುಗಳು ಮಾಡಿದ್ದಾರೆ, ನಮಗೂ ಕೂಡ ಆದೇಶ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪಾದಯಾತ್ರಾ ಕಮಿಟಿಯವರು ಕೂಡ ವಿಶೇಷವಾಗಿ ಅವ್ರ ಶ್ರಮವಹಿಸಿ ಎಲ್ಲ ಇಡೀ ಊರೆಲ್ಲ ಅವರು ಪ್ರಚಾರ ಮಾಡ್ತಾ ಒಟ್ಟಿನಲ್ಲಿ ಹೆಚ್ಚೆಚ್ಚು ಈ ಲಿಂಗ ದೀಕ್ಷೆ ಪಡ್ಕೋಬೇಕು. ಯಾಕಂದರೆ ಧರ್ಮದ ಆಚರಣೆ ಬೇಕು. ಧರ್ಮದ ಆಚರಣೆ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಇವತ್ತು ಸಹ ಈ ಥರ ನಮ್ಮಲ್ಲಿ ಅಭೇದ ಹುಡ್ತಾ ಇದೆ. ಆ ಭೇದ ಯಾಕೆ ಹುಡ್ತಾ ಇದೆ ಅಂದರೆ ಈ ಒಂದು ಧರ್ಮದ ಆಚರಣೆ ಇಲ್ಲ. ಅದಕ್ಕೆ ಆ ಅಭೇದ ಬರಬೇಕು, ಎಲ್ಲರೂ ಅದ್ವೈತವನ್ನು ಪರಿಪಾಲನೆ ಮಾಡಬೇಕಂದ್ರೆ ಮೊದಲು ಮೂಲ ಧರ್ಮದ ಬಗ್ಗೆ ತಿಳ್ಕೊಬೇಕು, ಒಳಗೆ ಅವ್ರಿಗೆ ಅಭಿಮಾನ ಹುಟ್ಟಬೇಕಂದ್ರೆ ಇಂಥ ಒಂದು ಧರ್ಮದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು. ಬುಧವಾರ ದಿನಾಂಕ 21/1/26ರಿಂದ 25/1/26ರವರೆಗೆ ಶ್ರೀ ವಿಠ್ಠಲ ರುಕ್ಮಿಣಿ 26ರವರೆಗೆ ಶ್ರೀ ವಿಠ್ಠಲ ರುಕ್ಮಿಣಿ ಸಭಾಭವನದಲ್ಲಿ ಕಾರ್ಯಕ್ರಮಗಳು ಜರುಗುವವರಿದೆ. 21ರಿಂದ 24ರವರೆಗೆ ಪರಮ ಪೂಜ್ಯ ಶ್ರೀ 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 ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ನೂಲ್ ಇವರು ಪ್ರವಚನವನ್ನು ನಡೆಸಿಕೊಡುವವರಿದ್ದಾರೆ. ತಾರೀಕು 24/1/25ರಂದು ಬರುವ ಅತಿಥಿಗಳು ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಮಣಿಪ್ರಸ್ವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನಾ ಮಠ ಗೋಕಾಕ್ ಹಾಗೂ ಶ್ರೀ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳು ಕಾಡಸಿದ್ದೇಶ್ವರ ಮಠ ಕೊಣ್ಣೂರು ಮರಡಿಮಠ್, ಶ್ರೀ ಮಣಿಪ್ರಸ್ವ ಕಾಶಿನಾಥ ಮಹಾಸ್ವಾಮಿಗಳು ವಿರಕ್ತ ಮಠ ಗೋಡ್ಗೇರಿ, ಶ್ರೀ ಮಣಿಪ್ರ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಜಡಿಸಿದ್ದೇಶ್ವರ ಮಠ ಸುಣದೋಳಿ, ಶ್ರೀ ಮಣಿಪ್ರಸ್ವ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠ ಅಂಕಲಿಗೆ ಕುಂದರ್ಗಿ, ಶ್ರೀ ಮಣಿಪ್ರಸ್ವ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಗುಬ್ಬಲಗೋಡ್ ಘಟಪ್ರಭಾ, ಶ್ರೀ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ್ ಮುನ್ಯಾಳ್ ಬಾಗೋಜಿಕಪ್, ಶ್ರೀ ಡಾಕ್ಟರ್ ಸಿದ್ಧಲಿಂಗ ದೇವರು ಚರಮೂರ್ತೇಶ್ವರ ಮಠ ಮಮದಾಪುರ್. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಹಿರಣ್ಯ ಕಡಾಡಿಯವರು ರಾಜ್ಯಸಭಾ ಸದಸ್ಯರು ನವದೆಹಲಿ. ಅತಿಥಿಗಳಾಗಿ ಶ್ರೀ ಜಯಾನಂದ್ ರಾಜು ಮುನ್ವಳ್ಳಿ ನಿರ್ದೇಶಕರು ಕೊಹ್ಲಿ ಸಂಸ್ಥೆ ಗಣ್ಯ ವ್ಯಾಪಾರಸ್ಥರು. ಅದೇ ರೀತಿ ಶ್ರೀ ಅಶೋಕ್ ನಿಂಗಯ್ಯ ಪೂಜಾರಿ ಹಿರಿಯ ರಾಜಕೀಯ ಧುರೀಣರು ಗೋಕಾಕ್. ಅದೇ ರೀತಿ ಗೋಕಾಕ್ ಗಣೇಶ್ ರಾಜು ವರದಾಯಿ ಗಣ್ಯ ವ್ಯಾಪಾರಸ್ಥರು. ಡಾಕ್ಟರ್ ಮಹಾಂತೇಶ್ ಕಡಾಡಿ ಸಮಾಜ ಸೇವಕರು ಗೋಕಾಕ್. ಇವರು 24ನೇ ತಾರೀಕು ಇವ್ರದ್ದು ಎಲ್ಲರ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಪ್ರತಿ ದಿವಸ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ರವಿವಾರ ದಿನಾಂಕ 25/1/26ರಂದು ಮುಂಜಾನೆ 7 ಗಂಟೆಯಿಂದ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜಾ ಹಾಗೂ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ಜರುಗುವುದು. ಮುಂಜಾನೆ 11 ಗಂಟೆಗೆ ಧರ್ಮ ಜಾಗೃತಿ ಸಭೆ ಹಾಗೂ ಶ್ರೀಗಳಿಂದ ದಾನಿಗಳಿಗೆ ಸತ್ಕಾರ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸುವವರು ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮುಪ್ಪಯ್ಯನ ಮಠ ಸೋಮವಾರಪೇಟೆ ಗೋಕಾಕ್.
ಶ್ರೀ ಮಣಿಪ್ರಸ್ವ ವಿರೂಪಾಕ್ಷ ಮಹಾಸ್ವಾಮಿಗಳು ಕುಮಾರೇಶ್ವರ ಹೊಸಮಠ. ಶ್ರೀ ಪಪು ಶ್ರೀ ವಿಜಯಸಿದ್ದೇಶ್ವರ ಸ್ವಾಮಿಗಳು ಮಹಾಂತ ಶಿವಲಿಂಗೇಶ್ವರ ಮಠ ಮಣ್ಣಿಕೇರಿ. ಶ್ರೀ ಪಪು ಶ್ರೀ ಶಿವಲಿಂಗೇಶ್ವರ ದೇವರು ಸುಕ್ಷೇತ್ರ ಹುಲಿಕಟ್ಟಿ. ಶ್ರೀ ಶಿವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಈರಾಲಿಂಗೇಶ್ವರ ಮಠ ಹೊಸ ಯರಗುದ್ರಿ. ಶ್ರೀ ಪಪು ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸುಕ್ಷೇತ್ರ ಮಮದಾಪುರ್. ಶ್ರೀ ಪಪು ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದಾರೂಢ ಮಠ ಸಿಂಗಳಾಪುರ್. ಮಾತೋಶ್ರೀ ಶ್ರೀ ಸುವರ್ಣತಾಯಿ ಹೊಸಮಠ ಧರ್ಮದರ್ಶಿಗಳು ಜ್ಞಾನಮಂದಿರ ಆಧ್ಯಾತ್ಮ ಕೇಂದ್ರ ಗೋಕಾಕ್. ಮಾತೋಶ್ರೀ ಡಾಕ್ಟರ್ ಕಾವ್ಯಶ್ರೀ ಅಮ್ಮನವರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಜಗದ್ಗುರು ರೇಣುಕಾಚಾರ್ಯ ಶಿವಲಿಂಗಾಶ್ರಮ ಹಿರೇಮಠ ಸುಕ್ಷೇತ್ರ ನಾಗನೂರು. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಲೋಕಸಭಾ ಸದಸ್ಯರು ಬೆಳಗಾವಿ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ರಮೇಶಣ್ಣ ಲಕ್ಕಣ್ಣ ಜಾರಕಿಹೊಳಿ ಜನಪ್ರಿಯ ಶಾಸಕರು ಗೋಕಾಕ್. ಶ್ರೀ ಬಸವರಾಜ್ ಈಶ್ವರಪ್ಪ ಕಲ್ಯಾಣಹಟ್ಟಿ ಗಣ್ಯ ವ್ಯಾಪಾರಸ್ಥರು ಗೋಕಾಕ್. ಶ್ರೀ ವಿಕ್ರಮ್ ಸಿ ಅಂಗಡಿ ಗಣ್ಯ ವ್ಯಾಪಾರಸ್ಥರು ಗೋಕಾಕ್. ಶ್ರೀ ಪ್ರವೀಣ್ ಚುರ್ಮರಿ ಗಣ್ಯ ವ್ಯಾಪಾರಸ್ಥರು ಗೋಕಾಕ್. ಜಗದ್ಗುರುಗಳ ಆಶೀರ್ವಚನ ನಂತರ ಮಹಾಪ್ರಸಾದ ಜರುಗುವುದು. Hello.